ಆಚಾರ್ಯರ ಕನ್ನಡ ತಾಯಿಗೆ ಕೊಟ್ಟ ಉಡುಗೊರೆಗಳು ಅಂದರೆ ಅವರ ಸಂಸ್ಕೃತದಿಂದ ಆಗಿರಬಹುದು, ಅಭಿಜಾತ ಕನ್ನಡ ಲೇಖನವೇ ಆಗಿರಬಹುದು, ಅದರ ಬಗೆಗಿನ ತಾಳಮದ್ದಲೆಯನ್ನು ಕಲಾವಿದರಾದ ಶ್ರೀಯುತ ಪೃಥ್ವಿರಾಜ ಕವತ್ತಾರರು ಈಗ ನಡೆಸಿಕೊಡಲಿದ್ದಾರೆ. ನಾವು ಅಲ್ಲಿ ಚಲಚಿತ್ರವನ್ನು ನೋಡೋದು ನಂತರ, ಈಗ ಇಲ್ಲಿ ಶಬ್ದಚಿತ್ರ ಒಂದು ರೀತಿ ಅದು ನಮ್ಮ ಪ್ರಜ್ಞೆಯೊಳಗಡೆ ಸಾಗಿ ಭಾವಚಿತ್ರವೂ ಆಗಿ ನೆಲೆಗೊಳ್ಳಬಹುದಾದ ಒಂದು ಅಪರೂಪದ ಸಾರಸ್ವತ ಸೇವೆ ಈಗ ನಡೆಯಲಿದೆ. ನಡೆಸಿಕೊಡಲಿರುವವರು ಪೃಥ್ವಿರಾಜ ಕವತ್ತಾರರು. ಕಿವಿಯಾಗಿ, ಮೈಯೆಲ್ಲ ಕಿವಿಯಾಗಿ, ಮನದೊಳಗೆ ಕಣ್ಣಾಗಬಹುದಾದ ಅವಕಾಶವಿದು ಅಂತ ಹೇಳ್ತಾ ಪೃಥ್ವಿರಾಜ ಕವತ್ತಾರರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರ ಜೊತೆಗೆ ಅನೇಕ ಕಲಾವಿದರ ದಂಡಿದೆ. ಕಲೆಯ ಮೂಲಕವೇ ಅವರ ಪರಿಚಯ ಆಗತ್ತೆ ಅಂತ ಹೇಳ್ತಾ ಅವರನ್ನು ಪ್ರತಿಷ್ಠಾನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮಿಸಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಒಂದು ಗಂಟೆಯ ಈ ತಾಳಮದ್ದಲೆ ಮುಗಿದ ಮೇಲೆ ಗೋವಿಂದಾಚಾರ್ಯರ ಕೃತಿಗಳ ಬಗೆಗಿನ ಪ್ರಶ್ನೋತ್ತರ ಇದೆ. ಮಾನನೀಯ ಮಲ್ಲೇಪುರಂ ವೆಂಕಟೇಶ್ ಅವರು ಮತ್ತು ರವೀಂದ್ರ ಭಟ್ ಹೆರ್ಗ ಇವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ. ಇದಾದ ಮೇಲೆ ಪ್ರಶ್ನೋತ್ತರ, ಅಂದರೆ ತಾಳಮದ್ದಲೆ ಆದ ಕೂಡಲೇ ಪ್ರಶ್ನೋತ್ತರ ಶುರು ಆಗುತ್ತೆ. ನೀವೆಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡು ಇರಬಹುದು, ಯಾವ ಪ್ರಶ್ನೆ ಬೇಕಾದರೂ ಕೇಳಬಹುದು. ಈಗ ಈ ತಾಳಮದ್ದಲೆಗೆ ಕಿವಿಯಾಗೋಣ ಬನ್ನಿ. ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವು ಮೋರ ವಿಘ್ನೇಶ ಜಗದೀಶ ಮುದದಿಂದ ನಿನ್ನ ಹರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತಿದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ತರಿಯುಡು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ